ಬಂಗಾಳಕೊಲ್ಲಿಯಲ್ಲಿ ಎದ್ದಿರುವ ರೆಮೆಲ್ ಚಂಡಮಾರುತಕ್ಕೆ ಬಂಗಾಳಕೊಲ್ಲಿ ತೀರದ ರಾಜ್ಯಗಳಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವ ಚಂಡಮಾರುತ ಬಾಂಗ್ಲಾ ತೀರದಿಂದ ಪಶ್ಚಿಮ ಬಂಗಾಳ ಕಡಲ ತೀರಕ್ಕೆ ಅಪ್ಪಳಿಸಿದೆ. ಇನ್ನು ಚಂಡಮಾರುತದಿಂದ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲೂ ಕೋಲಾಹಲ ಸೃಷ್ಟಿಯಾಗಿದೆ. ವಿಮಾನಯಾನ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇದರಿಂದಾಗಿ ಮೈಸೂರು, ದಾವಣಗೆರೆ ಸೇರಿದಂತೆ ವಿವಿಧೆಡೆಯಿಂದ ಅಂಡಮಾನ್ ಪ್ರವಾಸಕ್ಕೆ ತೆರಳಿದ್ದ 180 ಮಂದಿ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳಗ್ಗೆ 11ಕ್ಕೆ ಪೋರ್ಟ್ ಬ್ಲೇರ್ ಏರ್ಪೋರ್ಟ್ಗೆ ಬಂದಿದ್ದು ಸಂಜೆಯಾದರೂ ಊಟ ನೀರು ಸಿಗದೆ ಪರದಾಡಿದ್ದಾರೆ. ಏರ್ಪೋರ್ಟ್ ಸಿಬ್ಬಂದಿ ಜೊತೆ ವಾಗ್ವಾದ ಕೂಡ ನಡೆಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಾಯಕ್ಕೆ ಧಾವಿಸುವಂತೆ ಮನವಿ ಮಾಡಿದ್ದಾರೆ. ನಾವು 18 ಜನ ಸ್ನೇಹಿತರು ದಿನಾಂಕ 22/5/24 ಬುಧವಾರ ಬೆಂಗಳೂರಿನಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಕ್ಕೆ ಪ್ರವಾಸ ಬಂದಿದ್ವಿ. ವಿಸ್ತಾರ ವಿಮಾನಯಾನದ ಮೂಲಕ. ಈಗ ದಿನಾಂಕ 27 ಸೋಮವಾರ ಇವತ್ತು ಮಧ್ಯಾಹ್ನ 1:45ಕ್ಕೆ ಅದೇ ವಿಮಾನದ ಮೂಲಕ ನಾವು ಬೆಂಗಳೂರಿಗೆ ಹಿಂದಿರುಗಬೇಕಾಗಿತ್ತು. ಆ ಸಲುವಾಗಿ ನಾವೆಲ್ಲರೂ ಕೂಡ ಮಾಹಿತಿಯನ್ನು ಪಡ್ಕೊಂಡು ವಿಮಾನಯಾನ ಸಿಬ್ಬಂದಿಯ ಮಾಹಿತಿಯ ಕೊಟ್ಟಂಥ ಸೂಚನೆಯ ಪ್ರಕಾರ ನಾವು ಬೆಳಿಗ್ಗೆ 11 ಗಂಟೆಗೆ ಎಲ್ಲರೂ ಕೂಡ ಈ ಪೋರ್ಟ್ ಬ್ಲೇರ್ನ ವಿಮಾನ ನಿಲ್ದಾಣವನ್ನು ಪ್ರವೇಶ ಮಾಡಿದ್ದೇವೆ. ಚೆಕ್ ಇನ್ ಕೂಡ